ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ರಾಯರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಏನಪ್ಪ ಅಂದರೆ ರಾಯರ ಸೇವೆ ಮಾಡಿ ತುಂಬ ಚೆನ್ನಾಗಿರಿ ಲೈಫಲ್ಲಿ. ರಾಯರ ಸೇವೆ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗತ್ತೆ. ಮತ್ತು ದೇವರ ಅನುಗ್ರಹ ನಿಮ್ಮ ಜೊತೆ ಸದಾ ಇರಲಿ ಅಂತ ಕೇಳ್ತಾ, ಏನಪ್ಪ ಅಂದ್ರೆ ಒಬ್ಬರ ಸಿಸ್ಟರ್ ನನಗೆ ಅವ್ರ ಸ್ಟೋರಿನ ಶೇರ್ ಮಾಡಿದ್ರು. ಬಟ್ ನಿಮ್ಮ ಹೆಸರಾದರೂ ಹೇಳ್ತೀನಿ ಅಂತ ಹೇಳಿದೆ. ಆದರೂ ಯಾವುದೇ ಕಾರಣಕ್ಕೂ ಹೇಳಬೇಡಿ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಸೊ ಅವ್ರು ಏನು ಅವ್ರ ಲೈಫ್ನಾಗ ರಾಯರ್ ಮಾಡಿದ್ದ ಒಂದು ಏನಂತಾರೆ ಪವಾಡನ ಹೇಳು ಅಂತ ಹೇಳಿದರು. ನಾನು ತುಂಬ ಜನರ ಜೀವನದಲ್ಲಿ ಆಗಿರುವಂಥ ರಾಯರ್ ಮಾಡಿರೋಂಥ ಪವಾಡಗಳು ಬದಲಾವಣೆಗಳನ್ನು ನಾನು ಶೇರ್ ಮಾಡೀನಿ ಇಲ್ಲಿ ತನಕ. ಯಾರ್ಯಾರು ನೋಡಿಲ್ಲ ಖಂಡಿತ ಹೋಗಿ ಒಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮತ್ತು ಆ ಅಕ್ಕ ಕೇಳಿದೆ, ನೀವು ವಾಯ್ಸ್ ಮೂಲಕ ಹೇಳ್ಬೋದು ಅಂತ. ಅವ್ರ ಹೆಸರನ್ನೇ ಮೆನ್ಷನ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ ಅಂದಾಗ ಅವ್ರ ವಾಯ್ಸನ್ನ ಕೊಡೋಕೆ ಅವ್ರು ಇಷ್ಟಪಡಲಿಲ್ಲ. ಹಾಗಿದ್ದವ್ರಿಗೆ ನಾನು ಯಾವತ್ತೂ ಬಲವಂತ ಮಾಡೋಂಗಿಲ್ಲ. ಸೊ ಏನಂದ್ರೆ ಅವ್ರಿಗೆ ರಾಯರು ಒಳ್ಳೇದು ಮಾಡಿದಾರಲ್ಲ ಅಷ್ಟು ಸಾಕು. ಅದನ್ನು 4 ಜನಕ್ಕೆ ಹಂಚಿರತ್ ಹೇಳ್ಯಾರಲ್ಲ, ಅದು ಇನ್ನೂ ಡಬಲ್ ಖುಷಿ. ಅದಕ್ಕಾಗಿ ಅವ್ರ ಸ್ಟೋರಿನ ಶೇರ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ. ಕೇಳಿ, ನಿಮ್ಮ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ರಾಯರ ಹತ್ರ ಹೇಳ್ಕೊಂಡು ನಿಮ್ಮ ಲೈಫ್ನಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನು ಸ್ಟೋರಿಪ್ಪ ಅಂದ್ರೆ ಅವರು ಸಿಸ್ಟ್ರ ಒಬ್ಬರೇ ಮಗಳಿರ್ಬೇಕಾದ್ರೆ ಅವ್ರ ಬ್ರದರ್ಸ್ ಒಂದಿಬ್ರು ಇರ್ತಾರೆ. ಅವ್ರನ್ನ ಮದುವೆ ಮಾಡಿಕೊಟ್ಟಿರ್ತಾರೆ. ಸೆಕೆಂಡ್ ಇಯರ್ ಮುಗಿದ ಕೂಡಲೇ ಮದುವೆ ಮಾಡಿ ತಂದೆ ತಾಯಿ ಒಪ್ಕೊಳ್ಳೋಣ ಹ್ಞೂ ಅಂದ್ಬಿಡ್ತಾರಂತ. ಆದ್ರೆ ಅವ್ರು ಯಾವತ್ತೂ ಆ ಹುಡುಗನ್ನ ನೇರವಾಗಿ ಮದ್ವೆ ತನಕ ಭೇಟಿ ಮಾಡೋಕ್ಕಾಗಿರಂಗಿಲ್ಲತ್ತ. ಅದು ಈಗಿನ ಕಾಲದಲ್ಲಿ ಈ ಥರ ಎಲ್ಲ ಕೇಳೋಣ ವಿಚಿತ್ರ ಅನ್ಸತ್ತಲ್ಲ. ಹೌದು, ಅವ್ರ ಮನೆಯಲ್ಲಿ ತುಂಬ ಹಳೆ ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಿರೋದ್ರಿಂದ ಜಸ್ಟ್ ಫೋನಲ್ಲಿ ಮಾತ್ರ ಮಾತಾಡೋಕೆ ಬಿಟ್ಟಿದ್ರಂತ. ಯಾವತ್ತೂ ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ನಮ್ಮ ಕಡೆ ಗಟ್ಟಿ ಮಾಡೋದು ಅಂತೀವಲ್ಲ, ಆ ಥರ ಆದಮೇಲೆ ಜಸ್ಟ್ 1 ತಿಂಗಳಷ್ಟೇ ಗ್ಯಾಪ್ ಇರ್ತೈತೆ ಅದ್ರ ಮದುವೆಗೆ. ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಮೀಟ್ ಮಾಡೋಕೆ ಮಾತಾಡೋಕೆ ಅಂದ್ರೆ ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಯಾವತ್ತೂ ಬಿಟ್ಟಿರಂಗಿಲ್ಲ. ಸೊ ಹಾಗಾಗಿ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಮನೆಯಲ್ಲಿ ಏನು ಎತ್ತ ಒಂದು ಅರ್ಥನೇ ಆಗ್ತಿರಂಗಿಲ್ಲ. ಆ ಥರ ಪರಿಸ್ಥಿತಿ ಇದ್ಬಿಡ್ತೈತಿ. ಏನಾಗಿರ್ತೈತಿ ಅಂದ್ರೆ ಆ ಹುಡುಗ ಒಳ್ಳೆಯವನಂತ ಹೇಳಿ ಕೇಳಿ ಮಾಡಿ ಕೊಡ್ತಾರೆ. ಆದ್ರೆ ಆ ಹುಡುಗ ತುಂಬ ಏನಂದ್ರೆ ದುಶ್ಚಟಕ್ಕೆ ಬಲಿಯಾಗಿರ್ತಾನೆ. ಸಿಕ್ಕಾಪಟ್ಟೆ ಕುಡಿತಿರ್ತಾನೆ. ಹಂಗಾಕಿಗೆ ಯಾವತ್ತೂ ಹೊಡಿತಿರ್ತಾನೆ ಕುಡಿದು ಬಂದು. ಈ ಗಲಾಟೆ ಎಲ್ಲ ಅವಳಿಗೆ ಸಾಕಾಗಿ ಹೋಗ್ಬಿಟ್ಟಿರ್ತೈತಿ. ನಿಜವಾಗ್ಲೂ ಯಾಕಾದರೂ ಮದುವೆ ಆದ್ನೋ ಅಂತ ಅನ್ನಿಸ್ಬಿಟ್ಟಿರ್ತೈತಿ. ಆದ್ರೆ ತಂದೆ ತಾಯಿಗೋಸ್ಕರ ಅವಳು ಅಲ್ಲಿ ಜೀವನ ಮಾಡ್ತಿರ್ತಾಳೆ. ಏನು ಮಾಡೋಕ್ಕಾಗಲ್ಲ. ತಂದೆ ತಾಯಿ ಮಾತಿಗೆ ಕಟ್ಟು ಬಿದ್ದು ಹೋದಾಗ ಹೇಗೆ ಇದ್ದರೂ ಅವ್ನು ಯಾವುದೇ ರೀತಿ ಇದ್ರೂ ಜೀವನ ಮಾಡಬೇಕಾಗತ್ತೆ ಒಂದು ಹೆಣ್ಣು. ಹಾಗಾಗಿ ಆಕೆ ಯಾವುದೇ ಕಾರಣಕ್ಕೂ ಹೇಳಿರಂಗಿಲ್ಲ, ನನ್ನ ಗಂಡ ಈ ಥರ ಅಂತ ಯಾವುದೇ ಕಾರಣ ತಂದೆ ತಾಯಿ ಮುಂದೆ ನಗ್ನಗ್ತಾನೆ ಇರ್ತಾಳತ್ತ. ಹಾಗಾಗಿ ಏನು ಮಾಡಬೇಕು ಅಂಥೇಳಿ ತುಂಬ ಬೇಸತ್ತಾಗ ಒಂದು ಸಾರಿ ಫೋನ್ ಯೂಸ್ ಮಾಡೋಕ್ಕೂ ಕೊಟ್ಟಿರಂಗಿಲ್ಲ ಈಕೆಗೆ. ಮತ್ತು ಎಲ್ಲಿ ಹೊರಗಡೆ ಹೋಗಕ್ಕೆ ಬಿಡ್ತಿರಂಗಿಲ್ಲ. ಬರೀ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರಬೇಕು. ಮತ್ತು ಇಷ್ಟು ಹಿಂಸೆ ಅಂದ್ರೆ ಅವನು ಕುಡಿದು ಹೊಡೆಯೋದು ಬರೀ ಇದೆ. ಯಾವುದೇ ಕಾರಣಕ್ಕಾಗಿ ಏನು ಬೇಕು ಏನು ಬೇಡ, ಎಲ್ಲಿ ಹೋಗೋದು ಬರೋದು, ಏನಾದರೂ ಇಷ್ಟನಾ ಕಷ್ಟ ಏನೂ ಕೇಳ್ತಿರಂಗಿಲ್ಲ ಅಷ್ಟೊಂದು. ಮತ್ತು ಅತ್ತೆ ಮಾವ ಕೂಡ ತುಂಬ ಹಿಂಸೆ ಮಾಡ್ತಿರ್ತಾರೆ. ಯಾವಾಗಲೂ ಅತ್ತೆ ಕೂಡ ಎಲ್ಲ ಕೆಲಸನೂ ಅವಳಿಗೆ ಒಪ್ಪಿಸಿ ಅವ್ರು ಚೆನ್ನಾಗಿ ತಿರುಗಾಡೋದು ಎಲ್ಲ ಸುತ್ತಾಡೋದು ಎಲ್ಲ ಮಾಡ್ತಿರ್ತಾರೆ. ಈ ಥರ ಒಂಥರ ಮನೆ ದಾಸಿ ಥರ ನೋಡ್ಕೊತಿರ್ತಾರೆ. ಹಂಗಿದ್ದಾಗ ಆಕೆ ಭಾಳ ಬೇಸತ್ತಿರ್ತಾಳೆ. ಹಂಗೆ ಒಂದು ಸಾರಿ ಹಿಂಗೆ ಅವ್ರ ಊರಿಗೆ ಹೋಗ್ಬೇಕಾರೆ ಸ್ಕೂಲ್ ಮೇಟ್ಸ್ ಇರ್ತಾರಲ್ಲ ಫ್ರೆಂಡು, ಅವರು ಮೀಟ್ ಆಗ್ತಾಳಂತ ಒಬ್ಬರು ಫ್ರೆಂಡಿಗೆ ಏನಾಗಿರುತ್ತೆ ಅಂದ್ರೆ ಅವಳದು ಇನ್ನೊಂದು ಫ್ರೆಂಡ್ ಕಡೆಯಿಂದ ಅವಳಿಗೆ ಸ್ವಲ್ಪ ಕಾಲೇಜಲ್ಲೆಲ್ಲ ಪ್ರಾಬ್ಲಮ್ ಆದಾಗ, ಸೀಟ್ ಸಿಗದೆ ಇದ್ದಾಗ, ಮತ್ತು ಫೀಸ್ದು ತೊಂದರೆ ಆದಾಗೆಲ್ಲ ಅವಳು ಹೀಗೆ ಹೋಗ್ತಿರ್ಬೇಕಾದ್ರೆ ಅವ್ರ ಹಾದಿಯಲ್ಲಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಹಾದಿಯಲ್ಲಿ ರಾಯರ ಮಠ ಇರ್ತೈತಿ. ಸೊ ಆಕೆ ಫಸ್ಟ್ ಎಲ್ಲ ಹೋಗ್ತಿರಂಗಿಲ್ಲತ್ತ. ಆದರೂ ಮುಂದೊಬ್ಬರು ಹಿಂಗೆ ರಾಯರಿಗೆ ಹೋದ್ರೆ ಒಳ್ಳೇದಾಗತ್ತೆ ಹೀಗೆಲ್ಲ ಹೇಳೋಣ ಮುಂದೆ ಹೋಗಿ ಅವಳಿಗೆ ಲೈಫಲ್ಲಿ ರಾಯರು ತುಂಬ ಒಳ್ಳೇದು ಮಾಡಿರ್ತಾರೆ. ಅದನ್ನು ಆಕೆ ಜೊತೆ ಶೇರ್ ಮಾಡ್ಕೋತಾಳೆ. ನೀ ಹೆಂಗೆ ಇಷ್ಟೆಲ್ಲ ಇದನ್ನಾಗಿ ಅಂತ ಹೀಗೆಲ್ಲ ಕೇಳೋಣ. ಇಲ್ಲ ನಾ ಹಿಂಗೆ ಮಾಡೋಣ, ನಂಗೆ ರಾಯರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತಾಳತ್ತ.
ಹೇಳಾನ ಆಕಿನೂ ಕೂಡ ಅವಳ ಗಂಡನ ಮನೆಯಲ್ಲಿ ಮೊದಲೇ ದೇವಸ್ಥಾನಕ್ಕೆ ಕಳಿಸ್ತಿರಂಗಿಲ್ಲ. ಆದರೆ ಅವಳ ಮೂಲಕ ಸಿಕ್ಕಿದ್ದೇನು ಆಕಿಗೆ ಜಸ್ಟ್ ಮಂತ್ರಾಕ್ಷತೆ. ಆಕಿ ಕಡೆಯಿಂದ ಅವ್ಳ ಫ್ರೆಂಡ್ ಕಡೆಯಿಂದ ಆಕಿ ಬ್ಯಾಗಲ್ಲಿ ಇಟ್ಕೊಂಡು ಅಡ್ಡಾಡ್ತಿರ್ತಾಳಂತ ಮಂತ್ರಾಕ್ಷತೆ. ಅವನ್ನ ಕೊಡ್ತಾಳಂತ. ಇವ್ನ ಇಟ್ಕೊಂಡು ಪೂಜ್ಸಕ್ಕೆ ಸ್ಟಾರ್ಟ್ ಮಾಡು, ರಾಯರು ನೀನು ಖಂಡಿತ ಕರೆಸ್ಕೋತಾರ ಅವರಾಗೆ, ಮತ್ತು ಅವ್ರು ಒಳ್ಳೇದು ಮಾಡಿದ್ರೆ ನಿನ್ನ ಲೈಫ್ ತುಂಬ ಬದಲಾಗ್ತೈತೆ ಅಂತ ಹೇಳ್ತಾಳಂತ. ಆಮೇಲೆ ಆಯಿತು ಅಂಥೇಳಿ ಆಕಿ ವಾಪಸ್ ಅಲ್ಲಿಂದ ಮನೆಗೆ ಹೋದ ದಿನಾ ದೇವ್ರ ಮಾತ್ರ ಪೂಜೆ ಚೆನ್ನಾಗಿ ಮಾಡ್ತಿರ್ತಾಳೆ. ದಿನಾ ಕಣ್ಣೀರು ಹಾಕ್ತಿರ್ತಾಳೆ. ಆದ್ರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ನಮ್ಮ ಕರ್ಮದ ಫಲಗಳೆಲ್ಲ ಕಳಿಬೇಕಾಗಿರ್ತೈತಲ್ಲ. ಹಾಗಾಗಿ ತುಂಬ ನೋವು ಪಡ್ತಿರ್ಬೇಕಾದ್ರೆ ಆಕಿ ಮಂತ್ರಾಕ್ಷತೆ ಒಯ್ಯಾನ ದಿನಾ ಪೂಜೆ ಮಾಡ್ತಾ 1 ತಿಂಗಳು 2 ತಿಂಗಳು ಹಂಗೆ ನೀ ಏನು ಹೀಗೆಲ್ಲ ಹೇಳಿದ್ಲಿಕ್ಕಿ ನನಗೇನೂ ಆಗ್ತಿಲ್ಲ, ರಾಯರು ನನಗೇನೂ ಒಳ್ಳೇದು ಮಾಡ್ತಿಲ್ಲಲ್ಲ ಅಂಥೇಳಿ ಒಂದಿನ ಕಣ್ಣೀರು ಹಾಕ್ತಿರ್ತಾಳಂತ. ಅದು ಏಕಾದಶಿ ದಿನ ಒಬ್ಬರು ಅಜ್ಜ ಬರ್ತಾರಂತ ಅವ್ರ ಮನೆಗೆ. ಕೆಂಪು ವಸ್ತ್ರ ಉಟ್ಕೊಂಡಿರೋಂಥ ಒಬ್ಬ ಅಜ್ಜ, ಅಂದರೆ ಊರಲ್ಲಿರೋದ್ರಿಂದ ಈ ಥರ ಕಾಳು ಅದು ಹಾಕಿಸ್ಕೊಳಕ್ಕೆ ಬರ್ತಿರ್ತಾರಲ್ಲ, ಆ ಥರ ಒಬ್ಬ ಅಜ್ಜ ಬರ್ತಾರಂತ. ಆವಾಗ ಅವ್ರ ಮನೆಯಲ್ಲಿ ಯಾರೂ ಇರೋಂಗಿಲ್ಲ. ಎಲ್ಲರೂ ಏನೋ ಫಂಕ್ಷನ್ ಇದೆ ಅಂತ ದೂರ ಊರಿಗೇನೋ ಹೋಗಿರ್ತಾರಂತ. ಆವಾಗ ಇವಳು ದೇವ್ರ ಮುಂದೆ ಅಳ್ತಾ ಕೂತಿರ್ಬೇಕಾದ್ರೆ ಒಬ್ರು ಅಜ್ಜ ಬಂದು ನನಗೆ ಊಟ ಮಾಡಕ್ಕೆ ಕೊಡು ಅಂತ ಕೇಳಿದಾಗ ಅವಳು ತುಂಬ ಭಯ ಪಡ್ತಾಳೆ. ಯಾಕಂದ್ರೆ ಅವ್ರ ಮನೆ ತುಂಬ ಸ್ಟ್ರಿಕ್ ಇರೋದ್ರಿಂದ ಅವಳಿಗೆ ಹೆದರಿಕೆ ಆಗತ್ತಂತ. ಆದ್ರೂ ಇಲ್ಲೇ ಕೂತ್ಕೊಳ್ಳಿ ಅಂಥೇಳಿ ಮನೆ ಹೊರಗಡೆ ಕೂಡಿಸಿ ಅವ್ರಿಗೆ ಅವತ್ತು ಏನೋ ಪೂಜೆ ಇರೋದ್ರಿಂದ ಚೆನ್ನಾಗಿ ಅಡುಗೆ ಮಾಡಿರ್ತಾಳಂತ. ಹೋಳಿಗೆ ಈ ಥರ ಎಲ್ಲ ಅದನ್ನೆಲ್ಲ ಕೊಡ್ತಾಳಂತ. ಹೋಳಿಗೆ ಊಟ ಹೊಟ್ಟೆ ತುಂಬ ಊಟ ಮಾಡಿಸಿ ಆಕಿ ಅವ್ರ ಹೋಗೋ ಮುಂದೆ ಹೇಳ್ತಾರಂತ, ಇನ್ಯಾವತ್ತೂ ನಿನ್ನ ಕಣ್ಣೀರು ಹಾಕಕ್ಕೆ ನಾ ಬಿಡಂಗಿಲ್ಲ ಅಂತೇಳಿ ಹೋಗಿಬಿಡ್ತಾರಂತ. ಆಮೇಲೆ ಅವಳ ಊರಿಗೇನು ಹೋಗಿರ್ತಾರಲ್ಲ ಅವರು ಹೋದಂಥ ಅತ್ತೆ ಮಾವ ಗಂಡ ಎಲ್ಲ ಮನೆಗೆ ಬರ್ತಾರಂತ. ಮನೆಗೆ ಬರೋಣ ಅವರ ಏನು ಬಿಹೇವಿಯರ್ ಇರ್ತೈತಲ್ಲ ಅವ್ರದ್ದು ಕಂಪ್ಲೀಟ್ ಚೇಂಜ್ ಆಗಿರ್ತಾರಂತ. ಬಂದ ಕೂಡಲೇ ಗಂಡ ಊಟ ಮಾಡಿದ್ಯಾ, ಮತ್ತು ನಾವಿಲ್ಲದೆ ಏನಾದರೂ ಬೇಸರ ಆಯಿತಾ, ಮತ್ತು ಏನಾದರೂ ಭಯ ಆಯಿತಾ ಅಂತ ಕೇಳ್ತಾನಂತ. ಆಕಿಗೆ ನಿಜವಾಗ್ಲೂ ನಂಬಕ್ಕೆ ಆಗಂಗಿಲ್ಲ ಅಂತ. ಅವಳ ಅತ್ತಿ, ಏನಮ್ಮ ಇಡೀ ದಿನ ಕೆಲಸ ಮಾಡಿದ್ಯಾ, ಬೇಸರ ಆಗಿರಬೇಕು, ಇರಲಿ ಬಿಡು, ಅಡುಗೆನ ನಾನು ಮಾಡ್ತೀನಿ ಅಂತ ಹೇಳ್ತಾಳಂತ. ಅವಾಗ ನಿಜವಾಗ್ಲೂ ಕಂಪ್ಲೀಟಾಗಿ ಅಂದರೆ ಅವಳು ಅಷ್ಟಿಷ್ಟು ಕಣ್ಣೀರು ಹಾಕಿರಂಗಿಲ್ಲ. ಇಡೀ 7-8 ವರ್ಷ ಪೂರ್ತಿ ಒಂದು ದಿನ ಬಿಡ್ಲಾರ್ದ ಕಣ್ಣೀರು ಹಾಕಿರ್ತಾಳೆ. ಆದ್ರೆ ದೇವರು ಒಲಿಯೋ ಟೈಮ್ ಬರಬೇಕಲ್ಲ, ಹಾಗಾಗಿ ದೇವರು ಒಲಿದಾಗ ಲೈಫಲ್ಲಿ ಹೇಗೆಲ್ಲ ಚೇಂಜಸ್ ಆಗತ್ತೆ ಅಂಥೇಳಿ ಈಕೆ ಸ್ಟೋರಿ ಕೇಳಿ ನಂಗೆ ನಿಜವಾಗ್ಲೂ ಅರಿವಾಗಿದ್ದು ಅನಿಸಿದ್ದು ಕೂಡ ಹೌದಾ. ನಿಜವಾಗ್ಲೂ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತಾರತ್ತ, ಮಗಳ ಥರ ನೋಡ್ಕೋತಾರತ್ತ ಆಕಿಗೆ ಮುಂದೆ. ಅದನ್ನೆಲ್ಲ ಕೇಳಕ್ಕೆ ತುಂಬ ಖುಷಿ ಆಗತ್ತೆ. ನಿಜವಾಗ್ಲೂ ರಾಯರದಾರ. ಈ ಥರ ಹೇಳಿದ್ರೆ ನೀವು ನಂಬಾಕಿಲ್ಲ, ಏನು ಸುಳ್ಳು ಹೇಳ್ಬೋದು, ಈಕೇನು ಹೇಳ್ತಾಳೆ ಅನಿಸ್ಬೋದಾ. ಅದರ ಅನುಭವ ಯಾರಿಗೆ ಪಾಠ ಕಲಿಸಿರ್ತೈತಿಲ್ಲ ಅವ್ರಿಗೆ ಅಷ್ಟೇ ಗೊತ್ತಾಗ್ತೈತಿ. ನಿಜವಾಗ್ಲೂ ಆಕೆ ಹೇಳ್ಬೇಕಾರೆ ಈ ಥರ ಸ್ಟೋರಿ ಎಲ್ಲ ಶೇರ್ ಮಾಡ್ಬೇಕಾರೆ ಅಳಾಕತ್ತಿಳಕ್ಕೆ ಅಕ್ಕ. ಅಂದ್ರೆ ಅವ್ರ ಜೀವನದಾಗ ಅನುಭವಿಸಿದ ಕಷ್ಟ ಎಲ್ಲ ಅವು ಮರುಕಳಿಸಿದಾಗ ಭಾಳ ಕೆಟ್ಟಾಕೈತಿ, ಮನಸ್ಸು ಭಾಳ ಕೆಟ್ಟ, ಪ್ರತಿ ಕ್ಷಣ ನೋವು ಅನುಭವಿಸ್ತಿರ್ತೈತಿ. ಈ ಥರ ಆದಾಗ ಬದಲಾವಣೆ ಆದಾಗ ಅವ್ರನ್ನ ಹಿಡಿಯೋರು ಯಾರೂ ಇರೋಂಗಿಲ್ಲ. ಅಷ್ಟು ಆಕಾಶದ ಎತ್ತರಕ್ಕೆ ಹಾರ್ತಿರ್ತಾರೆ. ಈ ಥರ ಸಪೋರ್ಟ್, ಇಷ್ಟರ ಕಾಳಜಿ, ಆ ಥರ ಪ್ರೀತಿ ಒಮ್ಮಿಂದೊಮ್ಮಿಲೆ ನಮಗೆ ಹಿಂತಿರುಗಿ ಬಂದಾಗ ತುಂಬ ಖುಷಿ ಆಗ್ತೈತಿ. ಹಾಗಾಗಿ ಜೀವನದಾಗ ನಿಜವಾಗ್ಲೂ ಕಂಪ್ಲೀಟ್ ಚೇಂಜ್ ಆಗಿ ಮಕ್ಕಳು ಮರಿ ಜೊತೆ ತುಂಬ ಖುಷಿಯಾಗದಾಳತ್ತ. ಇವಾಗ ದಿನ ರಾಯರ ಸೇವೆ ಮಾಡ್ತಾಳತ್ತ. ಆಕಿ ಗಂಡನೂ ಕೂಡ ಎಲ್ಲ ಚಟದಿಂದ ಬಿಟ್ಟು ದೂರಾಗಿ ಅವನು ಕೂಡ ಈಗ ರಾಯರ ಸೇವೆ ಮಾಡ್ತಾನಂತ. ಅವ್ರ ಮಂತ್ರಾಲಯ ಕೂಡ ಹೋಗ್ತಾರಂತ, ಅವ್ರ ಮನೆ ಹತ್ರ ಇರೋ ಮಠಕ್ಕೂ ಹೋಗ್ತಾರಂತ, ಅವ್ರ ಕೈಲಾದಷ್ಟು ದಾನ ಧರ್ಮ ಮಾಡ್ತಾರಂತ. ಈ ರೀತಿ ಒಳ್ಳೆ ರೀತಿ ಬದುಕ್ಲಾತಾರ. ಅವ್ರು ಒಳ್ಳೆ ರೀತಿ ಬದುಕಿನ ಸ್ಟೋರಿ ನಿಮ್ಮ ಜೊತೆ ಅವ್ರು ಶೇರ್ ಮಾಡ್ಕೊಂಡಾರ, ತಿಳ್ಕೊಂಡ ನೀವು ಆದಷ್ಟು ಜನಕ್ಕೆ ತಲುಪಿಸ್ರಿ. ನಿಮ್ಮ ನಡುವೆ ಏನಾದರೂ ಸ್ಟೋರಿ ಇದ್ದರೆ ಶೇರ್ ಮಾಡಿರಿ, ಖಂಡಿತ ನಾನು ಯೂಟ್ಯೂಬ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ರಿ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಜನಕ್ಕೆ ತಲುಪಿಸ್ರಿ. ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡಿರಿ. ರಾಯರ ಮೇಲಿನ ಭಕ್ತಿ ತೋರಿಸ್ರಿ ನಿಮ್ದು. ಥ್ಯಾಂಕ್ ಯು ಸೋ ಮಚ್ ಆಲ್.